ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಹೊಸ ಬ್ಲಾಗ್ ಮಾಡ್ತಾಯಿದ್ದೀನಿ. ಎಲ್ಲ ನಿಮ್ಮ ಸಹಕಾರ ನಮಗೆ ಬೇಕು. ಹಾಗಾಗಿ ನಾನು ಡೈಲಿ ವ್ಲಾಗ್ಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ನಿಮ್ಮ ಸಹಕಾರ ಅತ್ಯಗತ್ಯ. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ನನ್ನ ಡೈಲಿ ವ್ಲಾಗ್ಸ್ಗೆ ಸಪೋರ್ಟ್ ಮಾಡಿ. ಅದಕ್ಕೂ ಮುಂಚೆ ವಿಘ್ನೇಶ್ವರನನ್ನು ಸ್ಮರಿಸುತ್ತಾ ನಮ್ಮ ಡೈಲಿ ವ್ಲಾಗ್ಸ್ ಸ್ಟಾರ್ಟ್ ಮಾಡೋಣ. ಬನ್ನಿ ಗೆಳೆಯರೇ. ವಿಘ್ನೇಶ್ವರನ ದಯೆಯಿಂದ ನಮ್ಮ ಚಾನಲ್ಗೆ ಯಾವ ಕೆಟ್ಟ ದೃಷ್ಟಿ ಬೀಳದಂತೆ ವಿಘ್ನೇಶ್ವರನನ್ನು ಸ್ಮರಿಸೋಣ. ಬನ್ನಿ ಗೆಳೆಯರೇ. ಈ ದಿನದ ಕಂಟೆಂಟ್ ಏನಂದರೆ, ಇವತ್ತು ನಮ್ಮ ಬೈಕು ಪ್ರಾಬ್ಲಮ್ ಕೊಟ್ಟಿದ್ದೆ. ಅದನ್ನ ಗ್ಯಾರೇಜ್ ಬಿಡೋಕ್ಕೆ ತಗೊಂಡೋಗ್ಬೇಕು. ಬನ್ನಿ, ಎಷ್ಟಾಗುತ್ತೆ ರೇಟು, ಏನೇನು ಪ್ರಾಬ್ಲಮ್ ಆಗಿದೆ, ಬನ್ನಿ ನೋಡ್ಕೊಂಬರೋಣ. ಇವಾಗ ನಾವು ನಮ್ಮ ಮನೆಯಿಂದ ಇಳಿದು ಹೋಗ್ತಾಯಿದ್ದೀವಿ. ಕೆಳಗಡೆ ಪಾರ್ಕಿಂಗ್ ಇದೆ ಬೈಕು, ಆದ್ದರಿಂದ ಕೆಳಗಡೆ ಇಳಿದು ಹೋಗ್ತಾಯಿದ್ದೀನಿ. ನೋಡಿ, ಇವಾಗ ನಾವು ಕೆಳಗಿಳಿದು ಬೈಕ್ ಪಾರ್ಕಿಂಗ್ ಹತ್ರ ಬಂದ್ವಿ. ನೋಡಿ, ಇಲ್ಲೇ ನಾವು ಬೈಕ್ ಪಾರ್ಕ್ ಮಾಡೋದು ಇದೆ. ನೋಡಿ, ಇಲ್ಲಿ ಪ್ಯಾಷನ್ ಪ್ರೊ ರೆಡ್ ಗಾಡಿ ಇದೆಯಲ್ಲ, ಇದೇ ಗಾಡಿ ಪ್ರಾಬ್ಲಮ್ ಆಗಿದೆ. ಯಾಕೆ ಸ್ಟಾರ್ಟ್ ಆಗ್ತಾಯಿಲ್ಲ. ಸೀಟ್ ಬೇರೆ ನಾಯಿ ಎಲ್ಲ ತಿಂದಾಕ್ಬಿಟ್ಟಿದೆ. ಹೊರಗಡೆ ನಿಲ್ಲಿಸಿದ್ದೆ, ನಾಯಿ ಎಲ್ಲ ತಿಂದಾಕಿ ಸೀಟ್ ಯಾತಕ್ಕೂ ಬರ್ದಂಗೆ ಐತೆ. ಹೊಸ ಸೀಟ್ ಹಾಕಿಸ್ಬೇಕು. ಇವಾಗ ಗಾಡಿ ತಗೊಂಡು ಬಂದ್ವಿ ಗ್ಯಾರೇಜ್ಗೆ. ಬನ್ನಿ, ಎಲ್ಲ ಚೆಕ್ ಮಾಡ್ತಾಯಿದ್ದಾರೆ. ಬಿಚ್ಚಿ ಏನೇನು ಆಗಿದೆ ಅಂತ ಎಲ್ಲ ಚೆಕ್ ಮಾಡ್ತಾಯಿದ್ದಾರೆ. ಬನ್ನಿ ನೋಡೋಣ. ಈ ಗ್ಯಾರೇಜ್ ಹೆಸರು ಬಂದು ಎಕ್ಸ್ಪ್ರೆಸ್ ಬುಲೆಟ್ ಜೋನ್ ಅಂತ. ಇದು ವಾಜ್ಪೇಯಿ ಸರ್ಕಲ್ಲು, ತಿರುಪಾಳ್ಯದಲ್ಲಿದೆ ಇದು ಗ್ಯಾರೇಜ್. ಇದು ಬನ್ನಿ, ತುಂಬ ಚೆನ್ನಾಗಿ ರಿಪೇರಿ ಮಾಡ್ತಾರೆ. ನೋಡಿ, ತುಂಬ ಬೈಕುಗಳು ಬಂದಿದ್ದಾವೆ. ಇವ್ರಿಗೆ ರಿಪೇರಿ ಮಾಡೋಕ್ಕೆ ಪುರ್ಸತ್ತಿಲ್ಲ, ಅಷ್ಟು ಬೈಕ್ ಬರ್ತಾಯಿದ್ದಾವೆ. ಆದರೂ ಚೆನ್ನಾಗಿ ಕೆಲಸ ಮಾಡಿಕೊಡ್ತಾರೆ. ಸೀಟ್ ಬೇರೆ ನಾಯಿ ತಿಂದಾಕಿತ್ತು, ಅದಕ್ಕೆ ಸೀಟ್ ತಗೊಂಡು ಬೇರೆಯವ್ರ ಹತ್ರ ಬಂದಿದ್ದೀನಿ ಸೀಟ್ ರೆಡಿ ಮಾಡ್ಸೋಕ್ಕೆ. ನೋಡಿ, ಎಲ್ಲ ರೆಗ್ಜಿನೆಲ್ಲ ಕಟ್ ಮಾಡಿ ಸೀಟ್ ಹಾಕ್ತಾಯಿದ್ದಾರೆ. ಇದು ತಿರುಪಾಳ್ಯದಿಂದ ನ್ಯೂಟನ್ ರೋಡಿಗೆ ಬಂದರೆ ಗೊಲ್ಲಳ್ಳಿ ಮೇಯ್ನ್ ರೋಡು, ಶಿಕಾರಿಪಾಳ್ಯಕ್ಕೆ ಹೋಗ್ತಾ ಅಲ್ಲಿ ಸೆಂಟ್ರಲ್ಲಿ ಇದೆ ಇದು. ಇವರು ತುಂಬ ಚೆನ್ನಾಗಿ ಸೀಟ್ ಹೊಲಿತಾ ಇದ್ದಾರೆ. ತುಂಬ ವರ್ಷದಿಂದ ಇದ್ದಾರೆ ಇವರು. ಇವ್ರದ್ದು ಮಾರುತಿ ಓಮ್ನಿ ಕಾರಿದೆ, ಅದರಲ್ಲೆಲ್ಲ ಸೀಟ್ ನೋಡಿ ಈ ಥರ ಎಲ್ಲ ಡಿಸೈನ್ ಮಾಡಿ ರೆಡಿ ಮಾಡಿ ನೇತಾಕಿದ್ದಾರೆ. ನಮ್ಗೆ ಯಾವ ಸೀಟ್ ಬೇಕೋ ಹಾಕಿಸ್ಕೋಬೋದು. 500 ರೂಪಾಯಿ, 800 ರೂಪಾಯಿ ಹಿಂಗೆಲ್ಲ ರೇಟ್ ಇದೆ. ನಮ್ಗೆ ಯಾವುದು ಗೇಜ್ ಬೇಕೋ ಅದನ್ನ ಹಾಕ್ಕೋಬೋದು. ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ನೋಡಿ, ಬೇಗನೆ ಮಾಡಿಕೊಡ್ತಾರೆ ಕೆಲಸನ. ಇವಾಗೆಲ್ಲ ಸೀಟೆಲ್ಲ ರೆಡಿ ಮಾಡಿಕೊಟ್ರು. ಇವಾಗ ತಗೊಂಡು ಹೋಗ್ತಾಯಿದ್ದೀವಿ. ಗ್ಯಾರೇಜ್ ಹತ್ರ ಕೊಟ್ಟು ಹಾಗೆ ಮನೆಗೆ ಹೋಗ್ತಾಯಿದ್ದೀನಿ. ಮನೆಗೆ ಬಂದೆ. ಇವಾಗ ನನ್ನ ಮಗಳೆಲ್ಲ ಮನೆ ಕ್ಲೀನ್ ಮಾಡ್ತಾಯಿದ್ದಾರೆ. ಅವರು ಬೆಳಗ್ಗೆಯಿಂದ ಕೆಲಸ ಮಾಡಿ ತುಂಬ ಸುಸ್ತಾಗಿದ್ದಾರೆ. ಒಬ್ಬರೇ ಅಲ್ಲ ಕೆಲಸ ಮಾಡೋದು, ಅದರಿಂದ ಕೆಲಸ ಮಾಡ್ತಾಯಿದ್ದಾರೆ ಅವರು. ನೋಡಿ, ಇಲ್ಲಿ ನನ್ನ ದೊಡ್ಡ ಮಗಳು ಚಿಕ್ಕ ಮಗಳಿಗೆ ತಲೆ ಬಾಚ್ತಾ ಇದ್ದಾಳೆ. ಎಲ್ಲ ಕೆಲಸ ಎಲ್ಲ ಕೆಲಸನೂ ಮಾಡ್ತಾಯಿದ್ದಾರೆ. ಮನೆ ಕೆಲಸ ಎಲ್ಲ ಅವ್ರದ್ದೇನೆ. ನೋಡಿ, ಎಲ್ಲ ಆರೈಕೆ ಮಾಡ್ಕೋಬೇಕು, ಎಲ್ಲದೂ ಮಾಡಬೇಕು. ನೋಡಿ, ನನ್ನ ಮಗಳು ಟೀ ಮಾಡ್ತಾಯಿದ್ದಾರೆ. ಯಾಕಂದರೆ ಗಂಟೆಗೂ ಟೀ ಕುಡಿಯೋಂಗೆ ಅಭ್ಯಾಸ ಮಾಡ್ಕೊಂಬಿಟ್ಟಾರೆ. ಅದಕ್ಕೆ ಟೀ ಮಾಡ್ತಾಯಿದ್ದಾರೆ. ಯಾರು ಈಗೆಲ್ಲ ಬೈಕೆಲ್ಲ ಹೋಗಿರೋ ಪಾರ್ಟ್ಸ್ ಹಾಕಿ ಎಲ್ಲ ಪಿಟಪ್ ಮಾಡ್ತಾಯಿದ್ದಾರೆ. ಇವಾಗ ವಾಷಿಂಗ್ ಮಾಡ್ತಾರೆ, ಸರ್ವಿಸ್ ಮಾಡ್ತಾರೆ, ಎಲ್ಲ ಮಾಡಿ ಬಿಲ್ ಕೊಟ್ಟಿದ್ದಾರೆ. ನೋಡಿ, ಬಿಲ್ ಎಷ್ಟಾಗಿದೆ ಅಂದರೆ 1810 ರೂಪಾಯಿ ಆಗಿದೆ. ಎಲ್ಲ ಪೇ ಮಾಡಿದ್ದೀವಿ. ಇವಾಗ ಗಾಡಿ ತಗೊಂಡು ಮನೆಗೆ ಹೋಗ್ಬೇಕು ಅಷ್ಟೇನಾ. ಇವತ್ತು ತಗೊಂಡು ಹೋಗ್ತೀವಿ ಮನೆಗೆ ಗಾಡಿನ. ನೋಡಿ ಫ್ರೆಂಡ್ಸ್, ಅಂತೂ ಇಂತೂ ಬೈಕ್ ರೆಡಿ ಆಯಿತು. ನೋಡಿ, ಹೊಸ ಸೀಟ್ ಕವರ್ ಹಾಕಿ ಗಾಡಿ ಎಲ್ಲ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ವಂದನೆಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.